ಹಾಯ್ ಗೆಳೆಯರೇ, ಆನ್ಲೈನ್ ಇ-ಸೇವೆಯನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ಹೇಳುತ್ತಿದ್ದೇನೆ. ಗೂಗಲ್ ಕ್ರೋಮ್ ಓಪನ್ ಮಾಡಿ. ಕಾವೇರಿ ಆನ್ಲೈನ್ ಸರ್ವಿಸ್ ಕರ್ನಾಟಕ ಸರ್ಕಾರ ಕಾವೇರಿ 2.0 ಓಪನ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಎಂಟರ್ ಮಾಡಿ. ಜೆಂಡರ್ ಸೆಲೆಕ್ಟ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿ. ಇಮೇಲ್ ಐ ಡಿ ಎಂಟರ್ ಮಾಡಿ. ಸೆಕ್ಯೂರಿಟಿ ಟೈಪ್ ಕ್ವಶನ್ ಸೆಲೆಕ್ಟ್ ಮಾಡಿ. ಆನ್ಸರ್ ಮಾಡಿ. ಕ್ಯಾಪ್ಚಾ ಎಂಟರ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ನೇಮ್ ಎಂಟರ್ ಮಾಡಿ. ಪಾಸ್ವರ್ಡ್ ಎಂಟರ್ ಮಾಡಿ. ಕ್ಯಾಪ್ಚಾ ಎಂಟರ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿ. OTP ಎಂಟರ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿ. ಆನ್ಲೈನ್ ಇ-ಸಿ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಫ್ಟರ್ ಇಯರ್ ಸೆಲೆಕ್ಟ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬೈ ಪ್ರಾಪರ್ಟಿ ಸೆಲೆಕ್ಟ್ ಮಾಡಿ. ಡಿಸ್ಟ್ರಿಕ್ಟ್ ಎಂಟರ್ ಮಾಡಿ. ಪ್ರಾಪರ್ಟಿ ನಂಬರ್ ಎಂಟರ್ ಮಾಡಿ. ಬೌಂಡ್ರಿ ಡೀಟೇಲ್ಸ್ ಎಂಟರ್ ಮಾಡಿ. ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಎಂಟರ್ ಮಾಡಿ. ಕ್ಯಾಪ್ಚಾ ಎಂಟರ್ ಮಾಡಿ. ಕಂಟಿನ್ಯೂ ಕ್ಲಿಕ್ ಮಾಡಿ. ನಿಮ್ಮ ಪ್ರಾಪರ್ಟಿ ರೆಕಾರ್ಡ್ಸ್ ಕರೆಕ್ಟ್ ಇದೆಯಾ ಚೆಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಪೇಮೆಂಟ್ ಕಂಪ್ಲೀಟ್ ಮಾಡಿ. ಮೋಡ್ ಆಫ್ ಪೇಮೆಂಟ್ ಸೆಲೆಕ್ಟ್ ಮಾಡಿ. ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿ. ಟೈಪ್ ಆಫ್ ಇ ಪೇಮೆಂಟ್ SBI ಇ-ಪೇ ಸೆಲೆಕ್ಟ್ ಮಾಡಿ. ಕ್ಯಾಪ್ಚಾ ಎಂಟರ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿ. ಆನ್ಲೈನ್ ಪೇಮೆಂಟ್ 50 ರೂಪೀಸ್ ಪೇ ಮಾಡಿ. UPI ಮುಖಾಂತರ ಪೇ ಮಾಡಿ. ಪೇಮೆಂಟ್ ಕಂಪ್ಲೀಟ್ ಆಗಿದೆ. ರಿಸಿಪ್ಟ್ ಡೌನ್ಲೋಡ್ ಮಾಡಿ. ಇ-ಸೈನ್ ಕಂಪ್ಲೀಟ್ ಮಾಡಿ. ಆಧಾರ್ ನಂಬರ್ ಎಂಟರ್ ಮಾಡಿ. ಆಧಾರ್ OTP ಎಂಟರ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇ-ಸೈನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಇ-ಸಿ ಡೌನ್ಲೋಡ್ ಮಾಡಿ.